ಹಾಗೆ ಎಲ್ರಿಗೂ ನಮಸ್ಕಾರ. ಸೊ ಬಿಗ್ ಬಾಸ್ ನ ಇವತ್ತಿನ ಎಪಿಸೋಡ್ ನ ಮೊದಲ ಪ್ರೋಮೋ ಅಪ್ಲೋಡ್ ಆಗಿದೆ ಅಂಡ್ ಇಲ್ಲಿ ನೋಡ್ತಾ ಇದ್ದೀರಾ. ಸೊ ಇಲ್ಲಿ ಕಸ ಎರಚುವಂಥದ್ದು, ಸಗಣಿ ಎರಚುವಂಥದ್ದು ನಡೀತಾ ಇದೆ ಅಂಡ್ ಕಿತ್ತಾಟ ಬೇರೆ ನಡೀತಾ ಇದೆ. ಮಾಳು ಎದುರುಗಡೆಗೆ ನಿಂತ್ಕೊಂಡಿದ್ದಾನೆ ಅಂಡ್ ಇಡೀ ಮನೆಯನ್ನ ಮಾಳುನೇ ನಾಮಿನೇಟ್ ಮಾಡಬೇಕು ಅಂತ ಅನ್ಸುತ್ತೆ ಈ ವಾರ. ಗೊತ್ತಿಲ್ಲ, ಯಾಕಂದ್ರೆ ಈ ಎಪಿಸೋಡ್ ನೋಡ್ತಿರೋ ಪ್ರಕಾರ 3 ಜನರಿಗೆ ಕೂಡ ಅಲ್ಲಿ ಕಸ ಅಥವಾ ಅಲ್ಲಿ ಏನು ಪ್ರಾಪರ್ಟಿ ಇಟ್ಟಿದ್ದಾರೆ, ಕಸ ಸಗಣಿ, ಸೊ ಈ ರೀತಿಯಲ್ಲಿ ಸೊ ಅಲ್ಲಿ ಪ್ರತಿಯೊಂದು ಕೂಡ ಅವ್ರ ತಲೆ ಮೇಲೆ ಸುರಿದು ಸೊ ರೀಸನ್ಗಳನ್ನ ಹೇಳಬೇಕಾಗುತ್ತೆ. 3 ಜನಕ್ಕೆ ರೀಸನ್ ಇವರೇ ಹೇಳಿದ್ದಾರೆ ಅಂತಂದ್ರೆ ಮೇ ಬಿ ಮನೆ ಒಳಗಡೆ ಯಾರ್ಯಾರ ನಾಮಿನೇಟ್ ಮಾಡಬೇಕು ಅಂತ ಅನ್ಕೊಂಡಿದ್ದಾನ. ಸೊ ಅವ್ರನ್ನ ಸೊ ಇದೇ ಮಾಳು ಅವರು ಹೇಳ್ತಾರೆ ಅಂತ ಅನ್ಸುತ್ತೆ. ಅಲ್ಲಿ ನೋಡಿದಿರ ನೀವು, ರಕ್ಷಿತಾ ನಿಂತ್ಕೊಂಡಿದ್ದಾರೆ ಅಲ್ಲಿ, ಮೀನ್ಸ್ ಆ ಆಕ್ಟಿವಿಟಿ ಆದ್ಮೇಲೆ ಅಂಡ್ ಅಶ್ವಿನಿ ಅವರು ಕೂಡ ನಿಂತ್ಕೊಂಡಿದ್ದಾರೆ. ಜೊತೆಗೆ ರಾಶಿಕಾ, ಸುದಿ, ಧ್ರುವಂತ್ ಇವರೆಲ್ಲರೂ ಕೂಡ ಮೇ ಬಿ ಮಾಳುನೇ ಮಾಡಿರೋದ್ರಿಂದ ಸೊ ಇವರೆಲ್ಲ ನಾಮಿನೇಟ್ ಆಗಿದ್ದಾರೆ ಅಂತ ಅನಿಸ್ತಾ ಇದೆ. ಮೇಲ್ ನೋಟಕ್ಕೆ ನೋಡ್ತಾ ಇದ್ರೆ ಇಂಟ್ರೆಸ್ಟಿಂಗ್ ಎಲ್ಲ ಏನೂ ಇಲ್ಲ, ಬರೀ ಕಿರ್ಚಾಟ ಅರ್ಚಾಟ ಅಷ್ಟೇ ಇರುವಂಥದ್ದು. ಸೊ ಮಾಳು ಹೇಳ್ತಿರುವಂಥದ್ದಲ್ಲಿ ಫಸ್ಟ್ಗೆ ಸೊ ಇವ್ರ ತಲೆ ತುಂಬಾ ಸೆಗಣಿ ತುಂಬಿಕೊಂಡಿದ್ದಾರೆ ಅಂತ ಹೇಳ್ತಿರುವಂಥದ್ದು ಧ್ರುವಂತ್ಗೆ. ಸೊ ಧ್ರುವಂತ್ಗೆ ಇಲ್ಲಿ ನಾಮಿನೇಟ್ ಮೇ ಬಿ ಮಾಡಿದಾರೆ ಅಂತ ಅನ್ಸುತ್ತೆ. ನಿನ್ನೆ ಆಗಿರುವಂಥ ಕೆಲವೊಂದು ಇನ್ಸಿಡೆಂಟ್ಗಳು, ಸೊ ಅದ್ರ ಬಗ್ಗೆ ಮಾತಾಡೋಣ. ಸೊ ಎಪಿಸೋಡ್ ರಿವ್ಯೂ ಕೂಡ ಇದರಲ್ಲೇ ಕವರ್ ಮಾಡ್ಬಿಡ್ತೀನಿ. ಓಕೆ, ಸೊ ನಿನ್ನೆ ಅದೆಲ್ಲ ಆಗಿರುವಂಥ ವಿಚಾರ ನೋಡ್ತಾ ಇದ್ರೆ ಸೊ ಮೇ ಬಿ ಇವ್ರ ತಲೆಯಲ್ಲಿ ಹಾಗೆ ಈಗ ಇದೆ ಅನ್ನೋ ರೀತಿಯಲ್ಲಿ ಹೇಳಿ ಸೊ ಸೆಗಣಿ ತುಂಬಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾರೆ. ಸೊ ಇಲ್ಲಿ ಓಕೆ, ಧ್ರುವಂತದ್ದು ಮಾಡೋದು ನಡೀತಾ ಇದೆ. ಸುದಿ ಏನಕ್ಕೆ ಇದನ್ನು ತಗೊಂಡು ಹೇಳ್ತಿದ್ದಾನೆ ಗೊತ್ತಿಲ್ಲ. ಅಂಡ್ ಪ್ರೋಮೋ ಅಂತ ಬಂದಾಗ ಅದನ್ನ ಕಟ್ ಪೀಸ್ ಮಾಡಿ ಒಂದಕ್ಕೊಂದು ಜೋಡಿಸಿರ್ತಾರೆ. ಸೊ ಅದು ನಮಗೆ ಅವ್ರಿಗೆ ಹೇಳಿದ್ರು, ಸೊ ಇವ್ರಿಗೆ ಹೇಳಿದ್ರೆ ಅನ್ನೋ ಒಂದು ಅಜುಂಷನ್ ಬರಲಿ ಅನ್ನೋದಕ್ಕೋಸ್ಕರ ಈ ತರ ಮಾಡಿರ್ತಾರೆ. ಓಕೆ, ಸೊ ಇಲ್ಲಿ ಮಾಳು ಅಂಡ್ ಧ್ರುವಂತದ್ದು ಮುಗ್ದೋಗುತ್ತೆ ಇಲ್ಲಿಗೆ. ಅಂಡ್ ಸುದಿಗೆ ಇಲ್ಲಿ ಮಾಳುವರು ಏನೋ ಹಾಕ್ಬೇಕು ಅಂತ ಬಂದಾಗ ಹಾಕಿರ್ತಾರೆ. ಬಟ್ ಸುದಿ ಒಂದು ಸ್ಟೇಟ್ಮೆಂಟ್ ಕೊಡ್ತಾನೆ, ಅವ್ನ ಬಗ್ಗೆ ಮಾತಾಡಬೇಕು, ಮಾಳುದು ಏನಿದೆ ಅವ್ರ ಬಗ್ಗೆ ಮಾತಾಡ್ಬೇಕು. ಅದನ್ನೆಲ್ಲ ಬಿಟ್ಬಿಟ್ಟು ಸೊ ಅಂದ್ರೆ ಈ ಧ್ರುವಂತನ ಬಗ್ಗೆ ಮಾತಾಡ್ತೀನಿ. ಅವ್ನ ತಲೆಯಲ್ಲಿ ಸೆಗಣಿ ತುಂಬಿದೆ. ಯಾಕಂತ ಹೇಳಿ ಸೊ ನಿನಗೆ ಕ್ಯಾಪ್ಟನ್ಸಿ ಅಂದ್ರೆ ಮಾಡದ್ನಲ್ಲ ಅಂತ. ಕ್ಯಾಪ್ಟನ್ಸಿ ಮಾಡಿದ್ದಲ್ಲ ರಾಜ್ಕುಮಾರ್, ಅದು ಜಸ್ಟ್ ಅವ್ರಿಗೆ ಲೆಟರ್ ಬಿಟ್ಟು ಕೊಟ್ಟಿರುವಂಥದ್ದು. ಕ್ಯಾಪ್ಟನ್ಸಿ ಮಾಡಿರುವಂಥದ್ದು ಅಲ್ಲಿ ಕೂತಿರುವಂಥ ಜನಗಳು. ಓಕೆ, ಓಟ್ ಮೂಲಕ ಮಾಡಿದ್ದಾರೆ. ಓಟ್ ಮೂಲಕ ಮಾಡಿದಾರ, ಬಿಗ್ ಬಾಸ್ ಅವ್ರು ಮಾಡಿದಾರ, ಅದು ಬೇರೆ ಪ್ರಶ್ನೆ. ಬಟ್ ಇಲ್ಲಿ ಧ್ರುವಂತ್ ಅಂತೂ ಮಾಡಿಲ್ಲ. ಓಕೆ, ಅದನ್ನ ತಲೆಯಲ್ಲಿ ಇಟ್ಕೊಬೇಕು. ಹಂಗಿದ್ ಮಾತ್ರಕ್ಕೆ ಎಲ್ರಿಗೂ ಕೂಡ ಯಾರ್ಯಾರೋ ಕ್ಯಾಪ್ಟನ್ ಮಾಡ್ಲಿಕ್ಕೆ ಆಗಲ್ಲ. ಒಮ್ಮತ ಅಂತ ಬಂದಾಗ ಮಾಡ್ಬೋದು, ಬಿಟ್ರೆ ಸೊ ಇಲ್ಲಿ ಧ್ರುವಂತನೇ ಮಾಳುಗೆ ಕ್ಯಾಪ್ಟನ್ ಮಾಡಿದ್ದಾನೆ ಅನ್ನೋದು ತಪ್ಪು. ಒಂದು ಜನಗಳು ಓಟ್ ಮಾಡಿರ್ತಾರೆ ಅಥವಾ ಜನಗಳು ಓಟಿನ ಅಂತೂ ಅನ್ನೋ ಹೆಸರಲ್ಲಿ ಸೊ ಬಿಗ್ ಬಾಸ್ ಅವ್ರು ಮಾಡಿರ್ಬೋದು, ಬಿಟ್ರೆ ಧ್ರುವಂತ್ ಅಂತೂ ಮಾಡಿಲ್ಲ. ಅದನ್ನ ಸ್ವಲ್ಪ ಕ್ಲಾರಿಟಿ ತಗೊಂಡ್ಬಿಟ್ಟು ಮಾತಾಡ್ಬೇಕು. ಸುಮ್ಮನೆ ಬೇರೆಯವ್ರಿಗೆ ಏನೋ ಒಂದು ಹೇಳಬೇಕು, ಏನೋ ಒಂದು ಕೌಂಟ್ರ್ ಕೊಡಬೇಕು ಅಂತಂದ್ರೆ ಏನೇನೋ ಹೇಳುವಂಥದ್ದಲ್ಲ, ಸುಳ್ಳುನ. ಓಕೆ, ಸೊ ಇದಾದ್ಮೇಲೆ ಮಾಳು ಹೇಳುವಂಥದ್ದು ಸೊ ಯಾರ್ಯಾರಿಗೆ ಏನೇನು ಕೊಡಬೇಕು ನನಗೆ ಗೊತ್ತಿದೆ ಅನ್ನೋ ರೀತಿಯಲ್ಲಿ ಹೇಳ್ತಿದ್ದಾನೆ. ಓಕೆ, ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ಅವ್ರಿಗೆ ಆಟ ಗೊತ್ತಿಲ್ವಾ, ಅವ್ರು ತಪ್ಪಾಗಿ ಹೇಳ್ತಿದಾರ, ಬಿಟ್ಬಿಡಿ. ಸೊ ಅವ್ರಿಗೆ ಏನಿದೆ ಅವ್ರು ಜನಗಳು ನಿರ್ಧಾರ ಮಾಡ್ತಾರೆ. ಇವಾಗ ಅವ್ರು ರೀಸನ್ಗಳು ಕರೆಕ್ಟಾಗಿ ಕೊಟ್ಟಿಲ್ಲ ಅಂದ್ರೆ ಇವ್ನು ಯಾವನ್ ಏನೇನೋ ರೀಸನ್ ಕೊಡ್ತಾನೆ, ತಲೆಕಾಟ್ ನನ್ನ ಮಗ ಅಂತ ಹೇಳ್ಬಿಟ್ಟು ವೋಟ್ ಮಾಡೋದು ನಿಲ್ಲಿಸ್ಬಿಡ್ತಾರೆ. ಸೊ ನೀವೇನಕ್ಕೆ ಡಿಸೈಡ್ ಮಾಡ್ತಿದ್ದೀರಾ? ಸೊ ಮಾಳು ಹೇಳೋದು ಕರೆಕ್ಟ್ ಆಗಿದೆ. ಯಾರ್ಯಾರಿಗೆ ಏನೇನು ಕೊಡಬೇಕು ಅಂತ ನನಗೆ ಗೊತ್ತಿದೆ. ಅವ್ನು ಆಟ ಅವ್ನಿಗೆ ಗೊತ್ತಿದೆ, ಅವ್ನು ಏನು ಆಡ್ಬೇಕು ಆಲ್ರೆಡಿ ಆಡಿಬಿಟ್ಟು ಕ್ಯಾಪ್ಟನ್ ಆಗಿದ್ದಾನೆ. ನೀನೆಲ್ಲಿ ಕೂತಿದ್ಯಾ ಅಷ್ಟು ನೋಡ್ಕೊಂಬಿಡಿ ಅಷ್ಟೇನೆ. ಸೊ ಇದಾದ್ಮೇಲೆ ಸುದ್ದಿ ಹೇಳುವಂಥದ್ದು ವೇಸ್ಟ್, ನಿನ್ನ ಹತ್ರ ಮಾತಾಡುವಂಥದ್ದು, ನಿನಗೆ ಆಟನೇ ಅರ್ಥನೇ ಆಗಿಲ್ಲ ಅಂತ. ಹಾಗೇನು ಹೇಳುವಂಥದ್ದು, ಆಟ ಹಿಂಗೆ ಮಾಡಬೇಕು, ಹಿಂಗೆ ಆಡಬೇಕು, ಬಿಗ್ ಬಾಸ್ ಆಟ ಅಂತ ಯಾರಾದರೂ ಬರ್ತಿದ್ದಾರಾ? ಎಂತೆಂಥ ಪಂಟ್ರುಗಳನ್ನೇ ಅಲ್ಲಿ ಅಲ್ಲಾಡ್ದಂಗೆ ಹೋಗ್ಬಿಟ್ಟವ್ರೆ. ಲಾಸ್ಟ್ ಸೀಸನ್ ನಾವು ನೋಡಿದೀವಿ. ಬಿಗ್ ಬಾಸ್ ಹಂಗೆ ಆಡ್ಬೇಕು ಅಂತ ಹನುಮಂತಂಗೆ ಗೊತ್ತಿತ್ತ, ಬಂದ ಆಡ್ದ, ಗೆದ್ಕೊಂಡು ಹೊಂಟೋದ. ಆಲ್ರೆಡಿ ಅದನ್ನೆಲ್ಲ ಅರಿದು ಕುಡ್ದಿದ್ದಂಥ ತ್ರಿವಿಕ್ರಮ್, ಭವ್ಯ, ಮಂಜಾಣ ಎಂತೆಂಥ ಪಂಟ್ರಿಗಳು ಹೊಂಟೋಗ್ಬಿಟ್ರು ಅವ್ನ ಎದುರುಗಡೆಗೆ. ರಜತ್ತು 7-8 ಶೋಗಳನ್ನು ಮಾಡ್ಕೊಂಡ್ ಬಂದಿರುವಂಥ ರಜತ್ತು ಎಲ್ಲೋದ್ರು. ಅವರೆಲ್ಲ ಗೊತ್ತು ತಾನೆ ಅವ್ರಿಗೆ ಹೆಂಗೆ ರೇಡಿಯೋ ಶೋ ವರ್ಕ್ ಆಗುತ್ತೆ ಅಂತ. ಹನುಮಂತ ಹೆಂಗ್ ಗೆದ್ದ? ಗೆಲ್ಬೇಕು ಅಂತಂದ್ರೆ ಆಟನೇ ಗೊತ್ತಿರ್ಬೇಕು ಅಂತ ಹೇಳಿಲ್ಲ. ನಾವ್ ಹೆಂಗಿದೀವಿ ಹಂಗಿದ್ರೆ ಸಾಕು. ಯಾವ್ದಾದಕ್ಕೆ ತಲೆ ಹಾಕ್ಬೇಕು, ಯಾವ್ದಾದ್ರು ತಲೆ ಹಾಕ್ಬಾರ್ದು, ಯಾವ್ದಾದನ್ನ ಏನೇನ್ ಮಾತಾಡ್ಬೇಕು, ಎಲ್ಲೆಲ್ಲಿ ಏನೇನ್ ಮಾತಾಡ್ಬೇಕು, ಎಲ್ಲಿ ಸೈಲೆಂಟ್ ಆಗಿರ್ಬೇಕು, ಪ್ರತಿಯೊಂದು ಕೂಡ ಗೊತ್ತಿರ್ಬೇಕು. ಅದು ಆಟ ಅನ್ನೋದು. ಓಕೆ, ಬಿಗ್ ಬಾಸ್ ಅನ್ನೋದು ಏನದನ್ನೇನು ಕ್ರಿಕೆಟು, ಕಬಡ್ಡಿ ಅದಲ್ಲ ಮಾರಾಯ. ಓಕೆ, ಸೊ ಇದಾದ್ಮೇಲೆ ಮಾಳು ಹೇಳುವಂಥದ್ದು ನನಗೆ ಹುಚ್ಚಿಲ್ಲ ಅಷ್ಟು ಅನ್ನೋ ರೀತಿಯಲ್ಲಿ ಹೇಳ್ತಾನೆ. ಹುಚ್ಚಲ್ಲ ನಿನಗೆ ಮೆದುಳೇ ಇಲ್ಲ ಅನ್ನೋ ರೀತಿಯಲ್ಲಿ ಸುದ್ದಿ ಹೇಳುವಂಥದ್ದು. ಇದು ಏನ್ ಅರ್ಥ? ಇದು ಮೆದುಳು ಇಲ್ಲ ನಿನಗೆ, ಅದು ಇಲ್ಲ ಇದು ಇಲ್ಲ. ಬೇರೆಯವ್ರು ಬಂದ್ಬಿಟ್ಟು ಅದು ಇಲ್ಲ ಅಂತ ಹೇಳಿದ್ರೆ ಕೇಳಿಸ್ಕೊಂಡ್ಬಿಡ್ತಾನೆ. ಹಂಗಿದ್ರೆ ಇದನ್ನೆಲ್ಲ ಬೇರೆಯವ್ರ ಹತ್ರ ಏನಕ್ಕೆ ಮಾತಾಡಲ್ಲ ಸುದಿ? ಓನ್ಲಿ ಕೆಲವ್ರ ಹತ್ರ ಮಾತ್ರ ಮಾತಾಡ್ತಾನೆ. ಈ ಸುದಿ, ಮಾಳು, ಸ್ಪಂದನ, ಸೊ ಇವ್ರ ಹತ್ರನೇ. ಅಶ್ವಿನಿ ಅವ್ರ ಹತ್ರ ಇವಾಗ ಸ್ಟಾರ್ಟ್ ಮಾಡಿದ್ದಾನೆ ಸ್ವಲ್ಪ. ಅಶ್ವಿನಿ, ಜಾನ್ವಿ ಅಂತ ಬಂದಾಗ ಇವಾಗ ಸ್ವಲ್ಪ ಗಿಲ್ಲಿಗೆ ಹತ್ರ ಆಗ್ಲಿಕ್ಕೆ ಟ್ರೈ ಮಾಡ್ತಿದ್ದಾನೆ. ಹೊರಗಡೆ ಸೌಂಡ್ ಬರುತ್ತಲ್ಲ ವೀಕೆಂಡ್ ಅಲ್ಲಿ, ಗಿಲ್ಲಿ ಅಂದ ತಕ್ಷಣ, ರಕ್ಷಿತಾ ಅಂದ ತಕ್ಷಣ, ಸೊ ಕೆಲವ್ರ ಹೆಸರು ಹೇಳಿದ ತಕ್ಷಣ ಒಂದು ಸೌಂಡ್ ಬರುತ್ತೆ. ಅವಾಗ ಗೊತ್ತಾಗುತ್ತೆ, ಓ ಇವ್ರು ಸಖತ್ ಸೌಂಡ್ ಇದೆ ಹೊರಗಡೆಗೆ ಅನ್ನೋ ರೀತಿಯಲ್ಲಿ. ಸೊ ಅದಕ್ಕೆ ಅರ್ಥ ಮಾಡ್ಕೊಂಡು ಅಣ್ಣ ಸ್ವಲ್ಪ ಈ ಕಡೆಗೆ ವಾಲ್ತಿದ್ದಾನೆ. ಇವಾಗ ಅದ್ರ ಬಕೆಟ್ ಹಿಡಿತಿದ್ದಾನೆ ಅಂತಾನೆ ಹೇಳ್ಬೇಕಾಗುತ್ತೆ ಜನಗಳಿಗೋ ಅಥವಾ ಗಿಲ್ಲಿಗೋ. ಅದು ನೀವೇ ನಿರ್ಧಾರ ಮಾಡ್ಬಿಡಿ. ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಯಾರ್ಯಾರು ಯಾವ್ಯಾವ ಗ್ರೂಪಿಂದ ಎಕ್ಸಿಟ್ ಆಗಿ ಯಾವ್ಯಾವ ಗ್ರೂಪ್ಗಳನ್ನ ಸೇರ್ಕೊಂತಿದ್ದಾರೆ ಅನ್ನೋದು ಗೊತ್ತಿದೆ. ಸೊ ಅದಕ್ಕೋಸ್ಕರ ಇಲ್ಲಿ ನಿನಗೆ ಮೆದುಳಿಲ್ಲ, ಹಾಗಿಲ್ಲ ಹೀಗಿಲ್ಲ. ಅಂಡ್ ಅಲ್ಲಿ ಸುದ್ದಿ ಮೀನ್ಸ್ ಮಾಡು ಹೇಳುವಂಥದ್ದು, ನನ್ನ ಬಗ್ಗೆ ಮಾತಾಡುವಂಥ ಅರ್ಹತೆನೇ ನಿನಗಿಲ್ಲ. ಮೀನ್ಸ್ ನಾನು ಕ್ಯಾಪ್ಟನ್ ಆಗಿದ್ದೀನಿ, ನೀನು ಅಲ್ಲಿ ಕಂಟೆಸ್ಟೆಂಟ್ ಆಗಿದೆಯಾ. ಸೊ ಅದಕ್ಕೋಸ್ಕರ ನಿನ್ನ ಯೋಗ್ಯತೆ ಏನಿದೆ ಅದರ ರೇಂಜಿಗೆ ಮಾತಾಡು, ನನ್ನ ಅರ್ಹತೆ ಏನಿದೆ ನಾನು ಅದ್ರ ಬಗ್ಗೆ ಮಾತಾಡ್ತೀನಿ ಅಂತ. ಇದು ಒಂದು ರೀತಿಯಲ್ಲಿ ಕರೆಕ್ಟಾಗಿ ಹೇಳೋನೆ. ಅಂದರೆ ಅವ್ನು ಏನು ಆಲ್ರೆಡಿ ಟಾಸ್ಕ್ ಆಡಿ ಒಂದು ಏನು ಮಾಡಿ ಒಂದು ಕ್ಯಾಪ್ಟನ್ಸಿ ಒಂದು ಲೆವೆಲ್ಗಂತೂ ಬಂದವನೆ. ಜನಗಳೇ ನಿರ್ಧಾರ ಮಾಡಲಿ, ಬಿಗ್ ಬಾಸ್ ನಿರ್ಧಾರ ಮಾಡಲಿ.
ಬಟ್ ಅದು ಅವನ ಅರ್ಹತೆ. ಸೊ ನಿನ್ನ ಅರ್ಹತೆ ಏನಿದೆ, ಅಲ್ಲಿ ಕೂತ್ಕೊಂಡಿದೆ ಬಕೆಟ್ ಹಿಡ್ಕೊಂಡು, ಸೊ ಅಲ್ಲಿ ಕೂತ್ಕೋ, ನಂದು ಏನಿದೆ ನಾನು ಹೇಳ್ತೀನಿ ಅನ್ನೋ ರೀತಿನಲ್ಲಿ. ಓಕೆ, ಸೊ ಇದಾದ್ಮೇಲೆ ಅಲ್ಲಿ ಮಾಳು ಹೇಳುವಂಥದ್ದು ಇವ್ರಿಗೆ ಬಿಗ್ ಬಾಸ್ ಮನೆ ಕಸ ಅಂತಂದ್ರೆ ರಾಶಿಕಾ ಅಂತ. ಸೊ ರಾಶಿಕಾ ಓಕೆ, ಅವ್ರು ಕೆಲವೊಂದು ರೀಸನ್ಗಳನ್ನ ಕೊಡ್ತಿದ್ದಾರೆ, ಏನೋ ಮೇ ಬಿ ಕೊಟ್ಟಿರ್ತಾನೆ ಅಂತ ಅನ್ಸುತ್ತೆ. ಬಟ್ ಇಲ್ಲಿ ರಾಶಿಕಾ ಹೇಳುವಂಥದ್ದು ಕಸ ಅಂತ ಕೊಟ್ಟಿದ್ದಕ್ಕೆ ಪ್ರಾಪರ್ ರೀಸನ್ ಕೊಡಿ, ಹಾಗೆ ಹೀಗೆ ಅಂತ ಹೇಳ್ತಿದ್ದಾರೆ. ಪ್ರಾಪರ್ ರೀಸನ್ ಅಂತಂದ್ರೆ ಒಂದು ಅಟ್ಲೀಸ್ಟ್ ಒಂದು ರೀಸನ್ ಏನಾದ್ರು ಕೊಟ್ಟಿರ್ತಾನೆ. ಬಟ್ ಅಂದ್ರೆ ಇವ್ರೊಂದು ಎಕ್ಸ್ಪೆಕ್ಟ್ ಮಾಡಿರ್ತಿರ್ತಾರೆ, ನನಗೆ ಅದೇ ರೀಸನ್ ಹೇಳ್ಬೇಕು ಇವನು ಅಂತ. ಸೊ ಅದು ಆಗಲ್ಲ. ಸೊ ಅವ್ರಿಗೆ ಏನ್ ಅನ್ಸಿರುತ್ತೆ ಅದನ್ನ ಹೇಳ್ತಾರೆ. ಹಾಗೇನು ನಾನು ಹೇಳುವಂಥದ್ದು ಏನು ಗೊತ್ತಾ, ಅವ್ನ ರೀಸನ್ ಸರಿನೇ ಇಲ್ಲ ಅಂತ ಹೇಳಿ ಯಾವುದೋ ಸಿಲ್ಲಿ ರೀಸನ್ ಅಂದ್ರೂ ಕೂಡ ಜನ ಡಿಸೈಡ್ ಮಾಡ್ತಾರೆ. ನೀವು ಯಾಕೆ ಕಿರ್ಚಾಡಿ ನೀವು ಜನಗಳ ಒಂದು ದೃಷ್ಟಿಯಲ್ಲಿ ಕೆಟ್ಟವರಾಗ್ತಿದ್ದೀರಾ. ನಾನು ಇವಾಗಲೂ ಹೇಳುವಂಥದ್ದು ಏನು ಗೊತ್ತಾ, ನೀವು ಒಬ್ಬರ ಮೇಲೆ ಕಿರ್ಚಾಡ್ಬೇಡಿ. ಅಷ್ಟೊಂದು ಕಿರ್ಚೋದು ಏನಂತಂದ್ರೆ ಆ ಮನುಷ್ಯನ ಮೇಲೆ ಪಾಪ ಅನ್ಸ್ಬಿಡ್ತದೆ, ಸಿಂಪತಿ ಬರುತ್ತೆ ಜನಗಳಿಗೆ. ಅವ್ನು ಮಾಡದೇ ಇರ್ಬೋದು, ಬಟ್ ಆ ಥರ ಕ್ರಿಯೇಟ್ ಆಗುತ್ತೆ. ಆ ಥರ ಬಿಗ್ ಬಾಸ್ ಮನೆ ಒಳಗಡೆ ಸಿಕ್ಕಾಪಟ್ಟೆ ಸುಮಾರು ಸೀಸನ್ಗಳಲ್ಲಿ ಆಗಿದೆ. ಸೊ ನೀವು ಸುಮ್ಮನೆ ಅರ್ಚಾಡ್ಬೇಡಿ, ನಾರ್ಮಲ್ ಆಗಿ ಕೇಳಿ, ಅರ್ಥ ಆಗಲಿಲ್ಲ ಅಂದ್ರೆ ಬಿಟ್ಬಿಡಿ, ವ್ಯಾಲಿಡ್ ರೀಸನ್ಗಳನ್ನ ಇಡಿ. ಅವ್ನು ಮಾತಲ್ಲಿ ಕಟ್ಟಾಕಿ, ಕಿರ್ಚಾಡಿ ಕಟ್ ಹಾಕೋದಲ್ಲ, ಮಾತಲ್ಲಿ ಕಟ್ಟಾಕಿ ಸಮಾಧಾನವಾಗಿ ಕೇಳಿ. ನೀವು ಯಾಕೆ ರೀಸನ್ ಕೊಟ್ರಿ, ನೀವು ಅವತ್ತು ಹಂಗಂದಿದ್ರಿ, ಮತ್ತು ನೀವು ಅವತ್ತು ಹಂಗಂದಿದ್ರಿ. ಸೊ ಇದನ್ನ ಬೇಕಾದ್ರೆ ಮಾತಾಡಿ. ಸುಮ್ಮನೆ ಕಿರ್ಚಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನೀವೇ ಕೆಟ್ಟವರಾಗಿ ಕಾಣಿಸ್ತೀರ, ಬಿಟ್ರೆ ಇನ್ನು ಏನೂ ಇಲ್ಲ. ಅದರಲ್ಲಿ ಗೊತ್ತಿದೆಯಲ್ಲ ನಿಮಗೆ, ಥೂ ಅನ್ನೋವಂಥದ್ದು ಅದೆಲ್ಲ ಬಂತು ರಾಶಿಕಾ ಕಡೆಯಿಂದ. ಅವು ಥೂ ಅಂದಾದ್ಮೇಲೆ ಈ ಕಡೆಯಿಂದ ಥೂ ಅನ್ಬೇಡ ಅಂತ ಮಾಳು ಕರೆಕ್ಟಾಗಿ ಹೇಳ್ದ. ಬಟ್ ಆ ಥೂ ಅನ್ನೋದನ್ನ ಈ ಕಡೆ ಗಿಲ್ಲಿ ತಗೊಂಡ, ಥೂ ಇದು ಯಾಕೆ ಹಿಂಗೆ ಆಡ್ತಾರೆ ಅನ್ನೋ ನಿಟ್ಟಿನಲ್ಲಿ. ಅವಾಗ ಗಿಲ್ಲಿ ನೀನು ಬಾಯಿ ಮುಚ್ಕೊಂಡಿರೋ ಅಂತ ಈ ಕಡೆಯಿಂದ. ಸೊ ಒಂದಕ್ಕೊಂದು ಏನಾಗುತ್ತೆ ಅಂದ್ರೆ ಬೆಳಿತಾ ಹೋಗುತ್ತೆ. ಆಮೇಲೆ ಇವಾಗ ಅನ್ಸುತ್ತೆ ಗಿಲ್ಲಿ ಏನಕ್ಕೆ ಒಳಗಡೆ ಬಂದ ಅಂತ. ಖಂಡಿತವಾಗ್ಲು ಗಿಲ್ಲಿಗೆ ಬರುವಂತ ಅವಶ್ಯಕತೆನೇ ಇರಲಿಲ್ಲ ಅಲ್ಲಿ. ಸೊ ಗಿಲ್ಲಿ ಒಳಗಡೆ ಏನಕ್ಕೆ ಬಂದ ಅನ್ನೋದು ಪ್ರಶ್ನೆ ಕೂಡ ಬರುತ್ತೆ. ಹಿಂಗೆಲ್ಲ ಆದಾಗ ಏನಾಗುತ್ತೆ ಅಂದ್ರೆ ವೀಕೆಂಡ್ ಅಲ್ಲಿ ಸುದೀಪ್ ಸರ್ ಮುಂದೆ ಏನ್ ಆನ್ಸರ್ ಮಾಡ್ತಾರೆ ಅವರು, ಗಿಲ್ಲಿ ನಿನಗೆ ಏನಪ್ಪ ಅವಶ್ಯಕತೆ ಇತ್ತು, ಅವ್ರು ಏನೋ ಮಾತಾಡ್ಕೊಂತ ಇದ್ರು, ನೀನ್ ಯಾಕೆ ಬಂದೆ ಅಂತಂದ್ರೆ ಏನ್ ಮಾತಾಡ್ತಾನೆ ಗಿಲ್ಲಿ ಹೇಳಿ ನೋಡೋಣ, ಏನು ಮಾತಾಡಲ್ಲ. ಸೊ ಇವಾಗ ಕೆಲವೊಂದು ತಪ್ಪುಗಳಲ್ಲಿ ಸಿಗಾಕೊಳ್ಳುವಂಥದ್ದು ಬೇಕಿರ್ಲಿಲ್ಲ. ಅಲ್ಲಿ ಸುದೀಪ್ ಸರ್ ಅಲ್ಲಿ ಕ್ಲಿಯರ್ ಆಗಿ ಹೇಳಿದ್ದಾರೆ, ಟಾಸ್ಕು ಅಂತ ಬಂದಾಗ ಟ್ರಿಗರ್ ಮಾಡಿ ರೇಗಿಸಿ ಟಾಸ್ಕ್ ಹಾಳಾಗೋ ರೀತಿಯಲ್ಲಿ ಮಾಡಬೇಡಿ ಅಂತ. ಸೊ ಏನೋ ಒಂದು ನಾಮಿನೇಷನ್ ಟಾಸ್ಕ್ ನಡೀತಿದೆ ಅಂತ ಅನ್ಸುತ್ತೆ. ಸೊ ಇಲ್ಲಿ ಒಳಗಡೆ ಬರುವಂಥದ್ದು ಗಿಲ್ಲಿದು ಕೂಡ ಅವಶ್ಯಕತೆ ಇರಲಿಲ್ಲ ಅಂತ ನನಗನ್ಸುತ್ತೆ. ಬಟ್ ಮೇ ಬಿ ಜಾಸ್ತಿ ಪ್ರೊವೋಕ್ ಮಾಡ್ತಿದ್ರೇನೋ ಮಾಳುಗೆ ಇವರು. ಸೊ ಅದಕ್ಕೋಸ್ಕರ ಅವ್ನು ಬಂದ ಅಂತ ಹೇಳ್ಬೋದು. ಓಕೆ, ಸೊ ಇದಾದ್ಮೇಲೆ ನಿನ್ನೆ ಎಪಿಸೋಡ್ ಬಗ್ಗೆ ಒಂದು ಚಿಕ್ಕದಾಗಿ ಒಂದು ನೋಡ್ಕೊಂಡ್ ಬರೋಣ. ಏನೋ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಗೊತ್ತಿದೆ ನಿನ್ನೆ ಏನೇನು ಆಯ್ತು ಅಂತ ಕೆಲವೊಂದೆಲ್ಲ ವಿಚಾರಗಳು. ಸೊ ಒಂದು ಮೆಣಸಿಕಾಯಿ ಟಾಸ್ಕ್ ಆದ್ರೂ ಆಗಿರ್ಬೋದು, ಆ ಒಂದು ರಾಶಿಕಾ ವರ್ಸಸ್ ಧ್ರುವಂತಾದ್ರೂ ಆಗಿರ್ಬೋದು. ಸೊ ಪ್ರತಿಯೊಂದು ಕೂಡ ಕಿತ್ತಾಟ ಅಷ್ಟೇನೆ. ಆ ಮೆಣಸಿಕಾಯಿ ಟಾಸ್ಕ್ ಅಲ್ಲೂ ಕೂಡ ಅಷ್ಟೇನೆ. ಸೊ ಅಲ್ಲಿ ಅಗೇನ್ ಬೇಡದೇ ಇರುವಂತ ರೀಸನ್ಗಳು ತಗೊಂತಾರೆ. ಧ್ರುವಂತಂತೂ ಅವ್ನ ಅರ್ಥನೇ ಮಾಡ್ಕೊಳ್ಳಲ್ಲ. ರಕ್ಷಿತಾ ಕನ್ನಡ ಮ್ಯಾಟರ್ ಆಗಿರ್ಬೋದು ಅಥವಾ ಗಿಲ್ಲಿದು ಬನಿಯನ್ ಮ್ಯಾಟರ್ ಆಗಿರ್ಬೋದು, ಎರಡನ್ನೂ ಕೂಡ ಯಾವುದೇ ತೊಂದರೆ ಇಲ್ಲ, ಏನೂ ಪ್ರಾಬ್ಲಮ್ ಇಲ್ಲ ಅಂತಾನೆ ಸುದೀಪ್ ಸರ್ ಹೇಳಿದ್ದಾದ್ಮೇಲೆ ಇನ್ನೂ ಕೂಡ ಅದನ್ನೇ ತಗೊಂತಾನೆ ಅಂತಂದ್ರೆ ಇವನೆಂತ ಒಂದು ದಡ್ಡ ಅಂತ ನೀವೇ ಅರ್ಥ ಮಾಡ್ಕೊಂಬೇಡಿ. ಸೊ ಬೇರೆ ರೀಸನ್ಗಳ ಹುಡುಕು ಮಾರಾಯ. ಹೊರಗಡೆಗೆ ಜನಗಳ ಏನ್ ಮಾತಾಡ್ತಿದಾರೆ ಅದನ್ನ ಸುದೀಪ್ ಸರ್ ಬಾಯಿಂದ ಬಂದಿದೆ. ರಕ್ಷಿತಾ ಕನ್ನಡನೂ ಪ್ರಾಬ್ಲಮ್ ಇಲ್ಲ ಅವ್ರಿಗೆ, ಮಂಗಳೂರು ಕನ್ನಡನೂ ಪ್ರಾಬ್ಲಮ್ ಇಲ್ಲ ಅಂತಂದಾಗ ನೀನು ಅದನ್ನ ಅರ್ಥ ಮಾಡ್ಕೊಬೇಕು. ನೀನು ಅದೇ ಧ್ಯಾನದಲ್ಲೇ ಇರ್ತೀನಿ, ನಾನು ಇವ್ರನ್ನೇ ಟಾರ್ಗೆಟ್ ಮಾಡ್ತೀನಿ, ಇನ್ನೂ ಅದನ್ನೇ ತಲೆ ಇಟ್ಕೊಂಡು ಆಡ್ತೀನಿ ಅಂತಂದ್ರೆ ಅದು ಆಗಲ್ಲ. ಅವ್ನು ಅರ್ಥ ಮಾಡ್ಕೊಬೇಕು ಏನೇನು ನಡೀತಾ ಇದೆ ಹೊರಗಡೆಗೆ ಅಂತ. ಅಟ್ಲೀಸ್ಟ್ ಇಂಡೈರೆಕ್ಟ್ ಆಗಿ ಹೇಳಿರೋದನ್ನ ಅರ್ಥ ಮಾಡ್ಕೊಬೇಕು. ಅಷ್ಟೊಂದು ಇಂಟೆಲಿಜೆಂಟು, ಅಷ್ಟೊಂದು ಬಿಗ್ ಬಾಸ್ ಅರ್ಥ ಮಾಡ್ಕೊಂಡವನು, ಬೇರೆಯವ್ರಿಗೆ ಮ್ಯಾನ್ಪ್ಲೇಟ್ ಮಾಡ್ತಿರೋನು. ಸೊ ಸುದೀಪ್ ಸರ್ ಏನ್ ಹೇಳ್ತಾರೆ ಅದನ್ನ ಸ್ವಲ್ಪ ಇಂಡೈರೆಕ್ಟ್ ಆಗಿ ಹೇಳ್ತಿರೋದನ್ನ ಅರ್ಥ ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ. ಇಲ್ಲ ನಾನು ಇನ್ನೂ ಅದೇ ಬನೀನು, ಅದೇ ಕುರಿ, ಅವ್ನು ಕುರಿ ಅಂತ ಹೇಳಿಲ್ ಮುಂಚೆ 100 ಕುರಿ ಇದಾವಂತ. ಅವನೇನೋ ಚಂದ್ರಪ್ರಭಾ ಹೇಳಿರೋದನ್ನ ಇವನ್ ತಗೊಂಡು ಅದನ್ನ 100 ಕುರಿ ಫಾರ್ಮಿಂಗು ಅದು ಇದೇನು ಹೇಳ್ತಾನೆ, ಇನ್ನು ಪ್ಲಾನಿಂಗ್ ಅಲ್ಲಿ ಇದೆ ಅಂತ. ಅಯ್ಯೋ ಶಿವನೇ. ಅದಾದ್ಮೇಲೆ ಅಲ್ಲಿ ಒಂದು ಜಗಳ ನಡೆಯುತ್ತೆ, ಯಾವುದು ನಮ್ದು ರಾಶಿಕಾ ಅಂಡ್ ಧ್ರುವಂತದ್ದು. ಧ್ರುವಂತ್ ಏನೋ ಹೇಳದಂತೆ ಹೋಗಿ ಸ್ಪಂದನ ಹತ್ರ ಹೇಳಿದಾನೆ. ಸೊ ಅದು ಮೆಣಸಿಕಾಯಿ ಟಾಸ್ಕ್ ಅಲ್ಲಿ ಸ್ಪಂದನೇ ಫಸ್ಟ್ ಎತ್ತಾರೆ. ಅದಾದ್ಮೇಲೆ ಕಾವ್ಯ ಅವರು ಇಲ್ಲಿ ರಾಶಿಕಾ ಹೇಳುವಂಥದ್ದು. ರಾಶಿಕಾ ಏನ್ ಮಾಡ್ತಾರೆ ಅಂದ್ರೆ ಫಸ್ಟ್ ಹೋಗಿರುವಂಥದ್ದು ಅಭಿ ಹತ್ರ ಹೋದ್ರಂತೆ, ಅಲ್ಲಿ ವರ್ಕೌಟ್ ಆಗಿಲ್ವಂತೆ. ಅದಾದ್ಮೇಲೆ ಧ್ರುವಂತ್ ಹತ್ರ ಬಂದ್ರಂತೆ, ಸೊ ಅಲ್ಲೂ ಕೂಡ ವರ್ಕೌಟ್ ಆಗಿಲ್ಲ. ಆಮೇಲೆ ಅದಾದ್ಮೇಲೆ ಇವಾಗ ಸೂರಜ್ ಹತ್ರ ಹೋಗಿದ್ದಾಳೆ ಅಂತ. ಇದೇ ಧ್ರುವಂತು ಅಲ್ಲಿ ಸ್ಪಂದನ ಹತ್ರ ಹೇಳಿದಾನಂತೆ. ಸೊ ಅದಕ್ಕೋಸ್ಕರ ಸ್ಪಂದನ ಮೇ ಬಿ ಕಾವ್ಯ ಹತ್ರ ಹೇಳಿರ್ಬೋದೇನೋ. ಸೊ ಕಾವ್ಯ ಈ ಒಂದು ಟಾಸ್ಕ್ ಅಲ್ಲಿ ಇವ್ರಿಗೆ ಹೇಳ್ತಾರೆ, ರಾಶಿಕಾಗೆ. ಮುಂಚೆ ಆ ಮೆಣಸಿಕಾಯಿ ಟಾಸ್ಕ್ ಅಲ್ಲಿ ಕೋಟ್ ಮಾಡಿರುವಂತದ್ದು ಸ್ಪಂದನನೇ. ಅದಾದ್ಮೇಲೆ ಇಲ್ಲಿ ಮೇ ಬಿ ಕಾವ್ಯ ರಾಶಿಕಾ ಹೇಳಿದ್ರು ಅಂತ ಅನ್ಸಿದೆ. ರಾಶಿಕಾ ಏನ್ ಹೇಳಿದ್ರು ಏನಕ್ಕೆ ಹೇಳಿದ್ರು ಗೊತ್ತಿಲ್ಲ. ರಾಶಿಕಾ ಏನಾದ್ರು ನಿಂಗೆ ಗೊತ್ತಾ ಅಂತ ಏನಾದ್ರು ಕೇಳಿದಕ್ಕೆ ಹೇಳಿದ್ರು ಅಥವಾ ಇವರೇ ಹೇಳಿದ್ರು, ಐ ಡೋಂಟ್ ನೋ. ಬಟ್ ಅದು ಪೂರ್ತಿ ಎಪಿಸೋಡ್ ಹೋದಾಗಲೇ ಗೊತ್ತಾಗುವಂಥದ್ದು, ಯಾಕಂದ್ರೆ ಕಟ್ ಪೀಸ್ ಮಾಡಿರ್ತಾರೆ. ಸೊ ಇಂಥ ಟೈಮಲ್ಲಿ ಧ್ರುವಂತು ಈ ತರ ಹೇಳಿರುವಂಥದ್ದು ಈ ಟೈಮಲ್ಲಿ ಬೇಕಿತ್ತಾ ಗೊತ್ತಿಲ್ಲ. ಆ ಟೈಮಲ್ಲೇ ಹೇಳ್ಬೋದಾಗಿತ್ತು. ರಾಶಿಕಾಗೆ ಹೋಗಿ ಸ್ಪಂದನದ್ರಾಗಿರ್ಬೋದು, ಕಾವ್ಯದ್ರಾಗಿರ್ಬೋದು ಈ ಟೈಮಲ್ಲಿ ತಗೊಂಡಾಗ ಏನಾಗುತ್ತೆ ಅಂದ್ರೆ ಇವರು ಬೇಕು ಅಂತಾನೆ ಈ ಟೈಮಲ್ಲಿ ತಗೊಂಡಿದ್ದಾರೆ, ಧ್ರುವಂತ್ ಆಗದೆ ಇರೋ ಕಾರಣಕ್ಕೆ ಅನ್ನೋದು ರೀತಿಯಲ್ಲಿ ಬರುತ್ತೆ. ಇದ್ರ ಬಗ್ಗೆ ವೀಕೆಂಡ್ ಅಲ್ಲಿ ಚರ್ಚೆ ಆಗುತ್ತೆ, ಯಾರು ಏನ್ ಹೇಳಿದ್ರು ಕ್ಲಾರಿಟಿ ಸಿಗುತ್ತೆ. ಬಟ್ ಧ್ರುವಂತ್ ಹೇಳೋದು ಏನಂತಂದ್ರೆ ಇಲ್ಲಿ ಕಾವ್ಯ ಹೇಳಿರೋ ಪ್ರಕಾರ ಫಸ್ಟು ರಾಶಿಕಾ ಅಭಿ ಹತ್ರ ಹೋದ್ಲು, ಅಲ್ಲಿ ವರ್ಕೌಟ್ ಆಗಿಲ್ಲ. ನನ್ನ ಹತ್ರ ಬಂದು ನನ್ನ ಹತ್ರ ವರ್ಕೌಟ್ ಆಗಿಲ್ಲ. ಇವಾಗ ಸೂರಜ್ ಹತ್ರ ಹೋಗಿದ್ದಾಳೆ ಅಂದ್ರೆ ಅವಳಿನೇ ಒಂದು ರೀತಿಯಲ್ಲಿ ಕ್ಯೂಟ್ ಅನ್ಕೊಂಡ್ಬಿಟ್ಟಿದ್ದಾಳೆ. ಸೊ ಇದೆಲ್ಲ ನನ್ನ ಹತ್ರ ನಡೆಯಲ್ಲ ಅನ್ನೋ ರೀತಿಯಲ್ಲಿ ಹೇಳ್ತಾರೆ. ಅಂದ್ರೆ ಇವರೇ ರಾಶಿಕಾನೇ ಹೋಗಿ ಬೇಕು ಅಂತ
ಧ್ರುವಂತ ಹತ್ರ ಹೋಗಿದ್ದಾನೆ ಅನ್ನೋ ರೇಂಜಲ್ಲಿ ಅವತ್ತು ಇರುವಂಥದ್ದು. ಸೊ ಇವತ್ತು ಆ ಡಿಸ್ಕಷನ್ ಟೈಮಲ್ಲೂ ಕೂಡ ಹಂಗಿರುವಂಥದ್ದು. ನೀವು ಬಂದ್ರಿ ಮೇಡಮ್, ನಾನು ಜೆಂಟ್ಲ್ಮನ್ ಥರ ನಿಮಗೆ ಅವಾಯ್ಡ್ ಮಾಡಿದೆ, ನೀವು ಮತ್ತೆ ಬರ್ತಿದ್ದೀರಾ, ಮಡಿಕೆ ಟಾಸ್ಕಲ್ಲಿ ಮತ್ತೆ ನನ್ನ ಹೆಸರು ತಗೊಂಡ್ರಿ ಅಂದರೆ ಅವರೇ ಬೇಕು ಅಂತ ಇವ್ರ ಹತ್ರ ಬರ್ತಿದ್ದಾರೆ ಅನ್ನೋ ರೀತಿಯಲ್ಲಿ ಪೋಟ್ರೆ ಆಗೋ ರೀತಿಯಲ್ಲಿ ಹೇಳಿರುವಂಥದ್ದು. ಸೊ ಅದು ಹಂಗಲ್ಲ ಅಂತ ರಾಶಿಕಾ ಕೂಡ ಹೇಳ್ತಿದ್ದಾರೆ. ಹಾಗೆ ಇದನ್ನ ಕನ್ಕ್ಲೂಷನ್ ಬರಬೇಕು ಅಂತಂದ್ರೆ ವೀಕೆಂಡಲ್ಲೇ ಬರಬೇಕೆ ಹೊರತು ನಾವು ಅಥವಾ ಬಿಗ್ ಬಾಸ್ ಮನೆ ಒಳಗಡೆಗೆ ಎಷ್ಟೇ ಕೂತ್ಕೊಂಡು ಎಷ್ಟೇ ಕಿರುಚಾಡಿ ಅರಚಾಡಿದ್ರು ಕೂಡ ಅದಕ್ಕೊಂದು ತಾರ್ಕಿಕ ಅಂತ್ಯ ಅಂತೂ ಸಿಗಲ್ಲ. ಓಕೆ, ಇದು ಸತ್ಯ. ಅಂಡ್ ಇದಾದ್ಮೇಲೆ ಜಾನ್ವಿ ವರ್ಸಸ್ ಅಶ್ವಿನಿ ಕಿತ್ತಾಟ ನಡೆಯುತ್ತೆ. ಸೊ ಇದು ಕಿತ್ತಾಟ ಮೆಣಸಿಕ ಟಾಸ್ಕ್ ಅಲ್ಲಿ ಏನೋ ಮಾತಾಡಿದ್ರು, ಕೆಲವೊಂದು ಸೀಕ್ರೆಟ್ಗಳನ್ನ ಬಿಟ್ಕೊಟ್ರು. ಅಂದ್ರೆ ಡ್ರೆಸ್ಸಿಂಗ್ ರೂಮಲ್ಲಿ ಅವ್ರ ಡ್ರೆಸ್ಸಿಂಗ್ ರೂಮಲ್ಲಿ ಮೈಕ್ ಇಲ್ಲೇ ಇರೋ ಟೈಮಲ್ಲಿ ಕೆಲವೊಂದು ಮಾತುಕತೆ ಆಡಿದಾರಂತೆ. ಇದು ಪಕ್ಕ ವೀಕೆಂಡಲ್ಲಿ ಬಂದೇ ಬರುತ್ತೆ. ಏನ್ ಗೊತ್ತಾ, ವೀಕೆಂಡಲ್ಲಿ ಅಥವಾ ಆ ಡ್ರೆಸ್ಸಿಂಗ್ ರೂಮಲ್ಲಿ ಆ ಡ್ರೆಸ್ಸಿಂಗ್ ರೂಮ್ನಲ್ಲಿ ಇವ್ರಿಗೆ ಒಂದು ಪ್ರೈವೇಸಿ ಇರಲಿ ಅಂತ ಒಂದೇನೋ ಆಪ್ಷನ್ ಕೊಟ್ಟಿದ್ದಾರೆ. ಸೊ ಮೈಕ್ ಬಿಚ್ಬಿಟ್ಟು ನೀವು ಡ್ರೆಸ್ಗಳನ್ನ ಚೇಂಜ್ ಮಾಡ್ಕೊಬಹುದು ಅಂತ. ಅದನ್ನೇ ಯೂಸ್ ಮಾಡಿಕೊಂಡು ಇವರಿಬ್ಬರು ಏನು ಮಾತಾಡ್ತಾರೆ ಅಂತಂದ್ರೆ, ಅದರಲ್ಲಿ ಜಾನ್ವಿ ಹೇಳಿರೋದಂತೆ ಅಶ್ವಿನಿಗೆ, ನಾವಿಬ್ರು ಸ್ವಲ್ಪ ದಿನ ಈ ರೀತಿ ಬೇರೆ ಬೇರೆ ಆಗಿರೋ ರೀತಿಯಲ್ಲಿ ನಾಟಕ ಆಡೋಣ ಅಂತ ಹೇಳಿದಾರಂತೆ. ಸೊ ಅದು ಅಶ್ವಿನಿ ಬಂದು ಇಲ್ಲಿ ರಿವೀಲ್ ಮಾಡಿದ್ರು. ಚೆನ್ನಾಗಿದ್ದಾಗ ಎಲ್ಲ ಚೆನ್ನಾಗಿರುತ್ತೆ, ಚೆನ್ನಾಗಿಲ್ದಿರೋ ಟೈಮಲ್ಲಿ ಈ ಥರ ಒಳಗಡೆ ಇರುವಂಥ ಸೀಕ್ರೆಟ್ಗಳೆಲ್ಲನೂ ರಿವೀಲ್ ಆಗ್ತಾ ಹೋಗ್ತವೆ. ಸೊ ಅದಕ್ಕೆ ಹೇಳುವಂಥದ್ದು, ಒಂದು ಫ್ರೆಂಡ್ಶಿಪ್ ಮಾಡಬೇಕು ಅಂದರೆ ಕರೆಕ್ಟಾಗಿ ಮಾಡಬೇಕು. ಮಾಡಿದ್ಮೇಲೆ ತಪ್ಪು ಸರಿಗಳು ಏನೇ ಸೀಕ್ರೆಟ್ ಇದ್ರು ಕೂಡ ಅದನ್ನ ಬಿಟ್ಕೊಡ್ಬಾರ್ದು. ಅದು ಫ್ರೆಂಡ್ಶಿಪ್ ಕೊಡುವಂಥ ಬೆಲೆ. ನೀವು ಅದನ್ನೆಲ್ಲ ಬಿಡು ಫ್ರೆಂಡ್ಶಿಪ್ ಬ್ರೇಕ್ ಆಗಿದೆ ಅಂತ ಹೇಳ್ಕೊಂಡು ಇವಾಗ ಎಲ್ಲಾನು ಕೂಡ ಸೀಕ್ರೆಟ್ಗಳನ್ನ ಬಿಚ್ಚಿಡ್ತಾ ಹೋದ್ರೆ ನೀವು ಫ್ರೆಂಡ್ಶಿಪ್ಗೆ ಬೆಲೆ ಎಲ್ಲಿದ್ದಂಗೆ ಆಗುತ್ತೆ. ಅದನ್ನ ಅರ್ಥ ಮಾಡ್ಕೊಬೇಕಾಗಿರೋದು. ಅದು ಅಲ್ಲಿ ಮೆಣಸಿನಕಾಯಿ ಟಾಸ್ಕಲ್ಲಿ ಮುಗೀತು. ಅದಾದ್ಮೇಲೆ ಹೊರಗಡೆ ಬಂದು ಅಲ್ಲಿ ಕೂತ್ಕೊಂಡಿರ್ತಾರೆ ಜೈಲ್ ಹತ್ರ, ಸುಮ್ಮನೆ ಕೂತ್ಕೊಂಡಿದ್ರಪ್ಪ. ಇಲ್ಲಿ ಗಿಲ್ಲಿ ಏನೋ ಹಚ್ಬಿಟ್ಟ ಬೆಂಕಿನ. ಏನಂತಂದ್ರೆ ಈ ಯಾವುದು ಗೆಜ್ಜೆ ಟಾಸ್ಕ್ ಅಲ್ಲಿ ಸೊ ಇವ್ರು ಸಿಗಾಕೊಂಡ್ರು, ಇವ್ರು ಯಾಕೆ ಸಿಗಾಕೊಂಡಿಲ್ಲ ಅಂತ ಏನೋ ಮಾತುಕತೆ ಬಂತು. ಅಂದ್ರೆ ಅಶ್ವಿನಿ ಸಿಗಾಕೊಂಡ್ರು, ಇಲ್ಲಿ ಯಾರು ಸಿಗಾಕೊಂಡಿಲ್ಲ ಅನ್ನೋ ರೀತಿಯಲ್ಲಿ. ಅವಾಗ ಗಿಲ್ಲಿ ಒಂದು ಮಾತಾಡ್ತಾನೆ, ಅಂದ್ರೆ ಅವರು ಅಶ್ವಿನಿ ಅವ್ರು ಮಾಡ್ತಾರಂತೆ ಯಾರು ಅನ್ಕೊಂಡಿರಲಿಲ್ಲ, ಬಟ್ ಹಿಂಗಾಯ್ತು ಅನ್ನೋ ರೀತಿಯಲ್ಲಿ. ಅವಾಗ ಅಶ್ವಿನಿ ಹೇಳುವಂಥದ್ದು, ನಾನು ಸಿಗಾಕೊಂಡಿದ್ದಲ್ಲಪ್ಪ, ಸಿಗಾಕಿದ್ರು ಅಂತ ಒಂದೇ ಮಾತು ಹೇಳಿದ್ದಕ್ಕೆ ಈ ಕಡೆಯಿಂದ ಜಾನ್ವಿ ಎದ್ಲು, ಆ ಕಡೆಯಿಂದ ಅಶ್ವಿನಿ ಎದ್ಲು, ಈ ಕಡೆ ಗಿಲ್ಲಿ ಎಸ್ಕೇಪ್ ಆಗ್ಬಿಟ್ಟ. ಸ್ಪಂದನ ಹತ್ರ ಆರಾಮಾಗಿ ನಗಾಡ್ಕೊಂಡು ಕೂತ್ಕೊಂಡಿದ್ದಾನೆ. ಇವರಿಬ್ರು ಜಗಳ ಹಚ್ಬಿಟ್ಟು ಇಲ್ಲಿ. ಸೊ ಇದೇ ಆಗುವಂಥದ್ದು, ಬರೀ ಕಿತ್ತಾಟ ಕಿತ್ತಾಟ ಕಿತ್ತಾಟ. ಟಾಸ್ಕ್ ಅಂತ ಬಂದಾಗ ಆ ಟಾಸ್ಕ್ ಯಾರು ಹಂಗೆ ಆಡಿದ್ರು, ಏನು ಸಖತ್ತಾಗಿ ಆಡಿದ್ರು, ಅದು ಯಾರು ಮಾತಾಡ್ತಿಲ್ಲ ಇಲ್ಲಿ. ಬಿಕಾಸ್ ಟಾಸ್ಕ್ಗಳೇ ಇಲ್ಲ, ಬರೀ ಅವ್ರೇನಂದ್ರು ಇವ್ರೇನಂದ್ರು. ನಾನು ಇವಾಗಲೂ ಹೇಳ್ತಾ ಇದ್ದೀನಿ, ವ್ಯಕ್ತಿತ್ವಗಳ ಆಟ ಅಲ್ವಾ ಇದು. ಧರ್ಮ ಕೀರ್ತಿರಾಜ್ ಏನಕ್ಕೆ ಸೋತೋದ್ರು ಲಾಸ್ಟ್ ಸೀಸನ್ ಅಲ್ಲಿ? ಏನು ಒಳ್ಳೆ ಮನುಷ್ಯತ್ವ ಅವನು. ಅಂತ ಮನುಷ್ಯನಿಗೂ ಕೂಡ ಟ್ರಿಗರ್ ಮಾಡಿದ್ರು ಈ ಒಂದು ವಿಚಾರದಲ್ಲಿ. ವಾದ ಮಾಡಬೇಕು, ಪ್ರತಿವಾದ ಮಾಡಬೇಕು ಅಂತಂದಾಗ ಎಂತೆಂತ ಕಿತ್ತಾಟಗಳು ತಂದು ಹಚ್ಚಾರೆ ಲಾಸ್ಟ್ ಸೀಸನ್ ಅಲ್ಲಿ ಅಂತಂದ್ರೆ ತಲೆ ನೋವು ಬರ್ಬೇಕು ಆ ರೇಂಜಿಗೆ ಮಾಡಿಟ್ಟಿದ್ದಾರೆ. ಅಂತ ಒಳ್ಳೆ ಮನುಷ್ಯ ನಿಮ್ಗೆ ಸಿಗ್ತಾನ ಧರ್ಮ ಕೀರ್ತಿರಾಜ್? ವ್ಯಕ್ತಿತ್ವಗಳ ಆಟ ಅಲ್ವಾ ಇದು? ಸೊ ಅವ್ನು ಗೆಲ್ಸ್ಬೇಕಾಗಿತ್ತು. ಏನಕ್ಕೆ ಅವನಿಗೆ ಸೋತ ಅವನು ಹಂಗಿದ್ರೆ ಜನಗಳು ಏನು ಸೋಲ್ಸಿದ್ರು? ಜನಗಳು ಅಷ್ಟೇ, ಬಿಗ್ ಬಾಸು ಅಷ್ಟೇನೆ. ಇಲ್ಲಿ ಮನುಷ್ಯತ್ವ ಬೇಕಿಲ್ಲ, ಒಳ್ಳೆತನ ಬೇಕಿಲ್ಲ. ಓನ್ಲಿ TRP ಬೇಕು, ಕಿತ್ತಾಟ ಬೇಕು, ಅರಚ್ಬೇಕು, ಕಿರ್ಚ್ಬೇಕು ಅಷ್ಟೇನೆ. ಅದು ಬಿಟ್ರೆ ಇನ್ನೇನು ಇಲ್ಲ. ಮಲ್ಲಮ್ಮ ಗೆಲ್ಬೋದಾಗಿತ್ತು ಈ ಸೀಸನ್ ಒಳ್ಳೆ ಇದು ಅಂತಂದ್ರೆ, ಏನಕ್ಕೆ ಗೆಲ್ಲಿಲ್ಲ? ಅದೇ ಹೇಳ್ತಿಲ್ವಾ, ಜಸ್ಟ್ ಅವ್ರವ್ರಿಗೆ ತಕ್ಕಂಗೆ ಅವ್ರವ್ರಿಗೆ TRP ತಕ್ಕಂಗೆ ಆಡ್ತಾರೆ, ಬಿಟ್ರೆ ಇನ್ನೇನು ಇಲ್ಲ. ಓಕೆ, ಸೊ ನನಗೆ ಅನ್ಸಿರೋದನ್ನ ವಿಡಿಯೋದಲ್ಲಿ ಹಂಚ್ಕೊಂಡಿದ್ದೀನಿ. ನಿನ್ನೆ ಎಪಿಸೋಡ್ ಬಗ್ಗೆ ಕೂಡ ಕವರ್ ಮಾಡಿದ್ದೀನಿ ಕೆಲವೊಂದು ಟಾಪಿಕ್ಗಳ. ಸೊ ಸದ್ಯಕ್ಕೆ ಈ ವಿಡಿಯೋದಲ್ಲಿ ಇಷ್ಟೇ. ವಿಡಿಯೋ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗೋವರೆಗೂ ಬಾಯ್.